ನಮಸ್ಕಾರ. ನಾನು ಎಸ್.ಆರ್. ಓರಿಯಪ್ಪ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಅಣ್ಣ ನಿಮ್ಮ ಹೆಸರು? ಕಿರಣ್ ಅಂತ ಅಣ್ಣ. ಕಿರಣ್ ಅಂತ ಅಣ್ಣ. ಯಾವ ಅಣ್ಣ ಇದು? ಉಪ್ಪುಣ್ಸಣ ಉಪ್ಪುಣ್ಸಣ. ಎಲ್ಲಿ ಬರ್ತದೆ ಅಣ್ಣ ಇದು? ಹಾನಗಲ್ ತಾಲೂಕ್ ಹಾವೇರಿ ಜಿಲ್ಲಾ ಅಣ್ಣ. ಹಾವೇರಿ ಜಿಲ್ಲಾ ಅಣ್ಣ. ಓರಿ ಹೆಸರು ಅಣ್ಣ? ಕನಸುಗಾರ ಅಂತ ಅಣ್ಣ. ಕನಸ್ಗಾರ ಅಣ್ಣ. ಅಣ್ಣ ಎಲ್ಲಿ ತಂದಿದ್ದಣ್ಣ? ತಮಿಳ್ನಾಡು ಅಣ್ಣ. ತಮಿಳ್ನಾಡು. ಯಾವತ್ತಂದ ಅಣ್ಣ? 2 ವರ್ಷ ಆಯ್ತಣ್ಣ 2 ತಗೊಂಡು. ವರ್ಷ. ಅಣ್ಣ ಅಲ್ಲಾಗ ಏನೈತೆ ಅಣ್ಣ ಓರಿ? ಕಡೆಯಲ್ಲಿ ಸಮ ಮಾಡಿದ ಅಣ್ಣ. ಕಡೆಯಲ್ಲಿ ಸಾವು ಮಾಡ್ತಾನೆ. ಹ್ಮ್. ಎಷ್ಟು ಹಬ್ಬ ಮಾಡ್ರಿ ಅಣ್ಣ? ಈ ಸುಮಾರು ಹಬ್ಬ ಮಾಡಿದ ಅಣ್ಣ. ಸುಮಾರು ಹಬ್ಬ ಒಂದು ಮಾಡ್ರಿ. 13 ಹಬ್ಬ. ಫೆಬ್ರವರಿ ಯಕ್ಷನ್ ಅಣ್ಣ ಅದು. ಹ್ಮ್. ಅಂದ್ರೆ ಫಸ್ಟ್ನೇ ಹಬ್ಬ ಎಲ್ಲಿ ಮಾಡಿದ್ರ ಅಣ್ಣ? ಫಸ್ಟ್ನೇ ಹಬ್ಬ ಇದು ಹಂಚಿನವ್ರು ಮಾಡಿದ್ವಿ ಅಣ್ಣ. ಮತ್ತ ಅದಕ್ಕೂ ಹಿಂದ್ಗಡೆ ಹಾನಗಲ್ ಮಾಡಿದ್ವಿ ಅಣ್ಣ. ಹಾನಗಲ್ ಹಬ್ಬ ಮಾಡ್ರಿ ಅಣ್ಣ. ಹಾ ಅಣ್ಣ. ನಿಮ್ ನಿರೀಕ್ಷೆ ತಂಗ ಹಬ್ಬ ಎಲ್ಲಿ ಮಾಡಿದ್ದಣ್ಣ? ಕಂಚಿನವ್ರು ಮಾಡೈತಣ್ಣ. ಕಂಚಿನಗೌಡ ಅಣ್ಣ. ಓರಿಗೆ ಏನೇನ್ ಪ್ರೈಸ್ ಆಗ್ಯಾವಣ್ಣ? ಪ್ರೈಸ್ ಆಗ್ಯಾವಣ್ಣ, ಸುಮಾರು ಪ್ರೈಸ್ ಆಗ್ಯಾವಣ್ಣ. ಬೈಕ್, ಬಂಗಾರ, ಟ್ರಾಕ್ಟರ್ ಆಗ್ಯಾವಣ್ಣ. ಸುಮಾರು ಸಲ ಪ್ರೈಸ್ ಓರಿ ಹಬ್ಬದಾಗೆಲ್ಲ ಫುಲ್ ರ್ಯಾಶ್ ಅಣ್ಣ. ರ್ಯಾಶ್ ಅಣ್ಣ. ಹಾ. ಅಂದ್ರೆ ಆಕ್ಷನ್ ಬರ್ತೈತಣ್ಣ? ಆಕ್ಷನ್ ಅಣ್ಣ. ಆಕ್ಷನ್ ವಿತ್ ಸ್ಪೀಡ್ ಐತಣ್ಣ. ಆಕ್ಷನ್ ಸ್ಪೀಡ್ ಬರ್ತೈತೆ. ಸ್ಪೀಡ್ ಅಣ್ಣ. ಎಷ್ಟು ರೌಂಡ್ ಬಿಡ್ತಾರಣ್ಣ ಒಂದೊಂದು? ಒಂದೊಂದ್ ಹಬ್ಬದಾಗ ಯಾವ ಸುಮಾರು 4 ರೌಂಡ್ 5 ರೌಂಡ್ ಸಿಕ್ಕಿ ಬಿಡ್ತಾವಣ್ಣ. ಅದು ರೌಂಡ್ ಬಾಳೆ ಸಿಗ್ತಾವ? ಎಷ್ಟು ರೌಂಡ್ ಬಿಡ್ತಾವ ಆ ರೌಂಡ್ ಬಿಡ್ತಾವಣ್ಣ ನಾವು. ಗೇಟಿಗೆ ಬಂದಿಂದ ಹೆಂಗಿರ್ತೈತೆ? ರೇಟ್ ಫುಲ್ ರ್ಯಾಶ್ ಅಣ್ಣ. ರ್ಯಾಶ್ ಅಣ್ಣ. ಹಾ. ಹೊರಗಣ? ಹೊರಗಣ ಫುಲ್ ರ್ಯಾಶ್ ಇರ್ತತಣ್ಣ. ನಮ್ಮ ಅಣ್ಣ ಇನ್ನೊಬ್ಬ ಇರ್ತಾನಣ್ಣ, ಅವನ ಹಿಡಿಯೋದಣ್ಣ ಹೊರಗೆ. ಅಂದ್ರೆ ಓರಿ ಬಿಡ ಮುಂದೆ ಇವ್ರ ಬಿಡ್ಬೇಕಂತ ಇವ್ರಂತ ಏನಿಲ್ಲಣ್ಣ, ನಾವೇ ಇರ್ತಾವಣ್ಣ. ನಾವು ಬಿಟ್ರೆ ಯಾರು ಬಿಡಲ್ಲಣ್ಣ, ನಾವೇ ಬಿಡೋದು. ನಾವೇ ಆತರ ಏನಿಲ್ಲಣ್ಣ. ಅಂದ್ರೆ ನಾವ್ ಇರ್ತಾವಣ್ಣ, ನಾವ್ ಯಾವಾಗಾದ್ರೂ ನಾವೇ ಹಬ್ಬದಲ್ಲಿ ಬಿಡೋದು. ಮತ್ತೆ ಅವ್ರು ಬೇರೆದಾರ ಯಾರನ್ನ ಬಿಡಕ್ ಹಚ್ಚಲ್ಲ. ಹೊರಗೆ ಹಿಡಿಯೋದು ಯಾರಣ್ಣ? ಹೊರಗೆ ಇಡೋದ್ ನಮ್ಮ ಅಣ್ಣ ಅದಣ್ಣ ಇನ್ನೊಬ್ಬ. ಒಬ್ಬರೇ ಹಿಡಿಯೋದಣ್ಣ? ಅವಣ್ಣ. ಹಾ. ಬೇರೆ ಯಾರಿಗೆ ಸಿಗಲ್ಲ? ಬೇರೆ ಯಾರಿಗೆ ಸಿಗಲ್ಲಣ್ಣ. ಅಷ್ಟು ಕೊಕ್ಕಿ ಹಾಕಿದ್ರೆ ಸಿಗೋದು ಮಾತ್ರ. ಹಾ. ಓರಿ ಮನೇಲಿ ಹೆಂಗಿರ್ತಾರೆ? ಮನೇಲಾದ್ರೂ ರ್ಯಾಶ್ ಅಣ್ಣ, ಮನೇಲಾದ್ರೂ ಸುಮ್ನೆ ಇರಲ್ಲಣ್ಣ. ಹಾ. ಹಾ. ಅಂದ್ರೆ ಓರಿ ಹಬ್ಬದಾಗ ಮನ್ಯಾಗ ಹೆಂಗ ಓರಿ? ಉರಿ ಹಬ್ಬ ಹೆಂಗಿರ್ತಾನೆ, ಮನೇಲಾದ್ರೂ ಇಬ್ಬರಾದ್ರೂ ಹಿಡಿಯೋಣ. ಒಬ್ಬೊಬ್ರು ಯಾರಿಗೆ ಸುಲಭ ಸುಮ್ನೆ ನಿಲ್ಲ. ಆಮೇಲೆ ಆದ್ರೂ ರ್ಯಾಶೇ ಇರುತ್ತೆ. ಪೂರ್ತಿ ರ್ಯಾಶ್ ಅಣ್ಣ. ಎಲ್ಲಾರ್ಗೆ ಆಯ್ತು. ಎಲ್ಲರಿಗೂ ಆಯ್ತಣ್ಣ. ಫುಡ್ ಏನೇನ್ ಕೊಡ್ತೀರಣ್ಣ ಓರಿಗೆ? ಫುಡ್ ಏನಿಲ್ಲ ನಮ್ಮ ಮಾಮೂಲಿ. ನಮ್ಮಲ್ಲಿ ರಾಗಿ, ಗೊಂಜಾಳ, ಹುಳ್ಳಿ ಇವೇ ಫುಡ್ ಅಣ್ಣ. ನಾವು ಸ್ಪೆಷಾಲಿಟಿ ಏನ್ ಫುಡ್ ಏನು ಕೊಡಲ್ಲ ಅಣ್ಣ. ಮಾಮೂಲಿ ಹಳ್ಳಿ ಫುಡ್ ಏನು ಅದೇ ಫುಡ್ ಕೊಡೋದು. ಅಂದ್ರೆ ಹಬ್ಬ ಬಂದಿಂದ ವಿಶೇಷವಾಗಿ ವಿಶೇಷ ಏನಿಲ್ಲ ಅಣ್ಣ. ಹಬ್ಬದಲ್ಲಿ ತತ್ತಿ ಹಾಲು ಅದೇ ವಿಶೇಷ ಅಣ್ಣ, ಮತ್ತೇನಿಲ್ಲ. ಓರಿ ಹಬ್ಬ ಇರ್ತಾ ತಾಲೀಮ್ ಹೆಂಗ್ ಕೊಡ್ತೀರಣ್ಣ ಓರಿ? ತಾಲೀಮ್ ಏನಿಲ್ಲ ಅಣ್ಣ. ಫ್ರೀ ಇದ್ರೆ ಅಷ್ಟೇ ಹೋಗೋಣ ವಾಕಿಂಗ್. ಮತ್ತ ಅದಕ್ಕಾಗಿ ಸ್ಪೆಷಲ್ ಏನ್ ಟ್ರೈನಿಂಗ್ ಕೊಡಲ್ಲ ಅಣ್ಣ. ಸ್ಪೆಷಲ್ ಏನ್ ಟ್ರೈನಿಂಗ್? ಸ್ಪೆಷಲ್ ಏನಿಲ್ಲ ಅಣ್ಣ. ನಾರ್ಮಲ್ ವಾಕಿಂಗ್ ಅಷ್ಟೇ ಅಣ್ಣ. ಹಬ್ಬ ಈಸ್ ಮತ್ತೇನಿಲ್ಲ ಅಣ್ಣ. ಸ್ವಿಮ್ಮಿಂಗ್ ಮಾಡಿಸ್ತಾವಣ್ಣ. ಎಷ್ಟು ಹಬ್ಬ ಮಾಡಿದ್ದಣ್ಣ ಇಲ್ಲಿವರೆಗೆ ಬಂದು? ಇಲ್ಲಿವರೆಗೆ ಅಂದ್ರೆ ಸುಮಾರು ಒಂದು 20-25 ಹಬ್ಬ ಆಗಿದೆ ಅಣ್ಣ. 20-25 ಹಬ್ಬ ಮಾಡಿದ್ದ. ಹಾ. ಮತ್ತೇನ್ ಹೇಳ್ತಾರಣ್ಣ ಓರಿ ಹಬ್ಬದ ಬಗ್ಗೆ? ಹೋರಿ ಹಬ್ಬದ ಬಗ್ಗೆ ಏನಿಲ್ಲ ಅಣ್ಣ. ಎಲ್ಲಾ ಕರೆಕ್ಟ್ ಆಗಿ ಹಬ್ಬ ಮಾಡ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗಿರುತ್ತಣ್ಣ. ಈ ಫಿಕ್ಸಿಂಗ್ ಹಬ್ಬ ಗಿಬ್ಬ ಆಗಿದೆ ಅಣ್ಣ. ಸುಮಾರು ಸತಿ ಫಿಕ್ಸಿಂಗ್ ಕೇಳಿದೇವಿ. ಫಿಕ್ಸಿಂಗ್ ಹಬ್ಬ ನಾವಂತೂ ಇವತ್ತಿಗೆ ಎಲ್ಲಿ ಮಾಡಿಲ್ಲ ಅಣ್ಣ. ಫಿಕ್ಸಿಂಗ್ ಹಬ್ಬ ಇದ್ದಲ್ಲಿ ನಾವು ಹೊರಿನೂ ಹಾಕಿಲ್ಲ. ಸುಮಾರು ಸತಿ ಕೇಳಿದ್ದಾರೆ. ನಾವ್ ಯಾರಿಗೆ ಫಿಕ್ಸಿಂಗ್ ಹಬ್ಬಕ್ಕೆ ಅವಕಾಶ ಹೋಗಿಲ್ಲ, ಹಬ್ಬ ಮಾಡಿಲ್ಲ. ಓರಿ ಹಬ್ಬದ ಕ್ರೇಜ್ ಹೆಂಗೈತಣ್ಣ ನಿಮ್ ಕಡೆ? ಕ್ರೇಜ್ ನಮ್ ಕಡೆ ಸುಮಾರು ಐತಣ್ಣ. ಕ್ರೇಜ್ ಹಬ್ಬದ ಬಗ್ಗೆ ಬಹಳ ಕ್ರೇಜ್ ಐತಣ್ಣ. ಹುಡುಗರ ಕ್ರೇಜ್ ಹೆಂಗೈತಣ್ಣ? ಹುಡುಗರ್ ಕ್ರೇಜ್ ಸಿಕ್ಕಾಪಟ್ಟೆ ಐತಣ್ಣ ನಮ್ಮಲ್ಲಿ ಮಾತ್ರ. ಹಾ. ಹೋರಿ ಹಬ್ಬ ಬಂದಾಗಿಂತ್ರಂತೂ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಐತಣ್ಣ. ಅಂದ್ರೆ ಓರಿ ಹಬ್ಬಕ್ಕೆ ಹಾಕ್ತಿರಿ, ಇನ್ನೊಂದ್ 2 ದಿವಸ ಹಿಂಗ್ ಓರಿ ಐತಿ ಅಂದ್ರೆ ಏನ್ ರೆಡಿ ಮಾಡ್ತೀರಣ್ಣ? ಎಲ್ಲಾ ರೆಡಿ ಅಂದ್ರೆ ಎಲ್ಲಾ ಹುಡುಗ್ರು ಹೇಳಿರ್ತಾವಣ್ಣ. ಎಲ್ಲರೂ ಬರ್ತಾರೆ. ಹಬ್ಬದ ನಾಳೆ ಐತಿ ಅಂದ್ರೆ ಇವತ್ತಿನಂತ ಎಲ್ಲಾ ಹಣಿ ಮಾಡ್ಕೊಂಡಿರ್ತಾರೆ. ನೈಟೇ ಬರ್ತಾರೆ ಎಲ್ಲಾ ಹುಡುಗ್ರು. ಹಬ್ಬಕ್ ನಾಳೆ ಹೊಂಟತಪ್ಪ ಅಂದ್ರೆ ಎಲ್ಲಾ ಹುಡುಗ್ರು ಬಂದಿರ್ತಾರೆ. ಹಬ್ಬದ ಓರಿ ಹೆಂಗ್ ರೆಡಿ ಮಾಡ್ತೀರಣ್ಣ ನೀವು? ರೆಡಿ ಅಂದ್ರೆ ಏನ, ಬೆಳಿಗ್ಗೆ 4 ಗಂಟೆಗೆ ಹಿಂಗ್ ಹಿರ್ಕೊಂಡ್ ಹೋಗೋಣ. ಅಲ್ಲಿ ಹೋಗ್ಕೊಂಡ್ಬಿಟ್ಟು ಎಲ್ಲಾ ಡೆಕೋರೇಷನ್ ಮಾಡ್ಕೊಂಡ್ ಅರಿಗಿರಿ ತೋರ್ಸ್ಕೊಂಡ್. ಡೆಕೋರೇಷನ್ ಏನ್ ಜೂಲ ಹಾಕ್ತೀರಣ್ಣ? ಜೂಲ ಇಲ್ಲ ಅಣ್ಣ, ಗಗ್ರಿ ಸುತ್ತವಣ್ಣ. ಜೂಲಾಗಿಲ್ಲ ಏನಿಲ್ಲ. ಆಕ್ಷನ್ ಇರಲ್ಲ, ಜೂಲ ಹಾಕಲ್ಲ ನಾವು. ಹಂಗ ಗಗ್ರಿ ಸುತ್ತಿ ಸ್ವಲ್ಪ ಕೊಂಬಿಗೆ ಅಷ್ಟೇ ಗಗ್ರಿ ಹೊಡೆದು ಕೈ ಬಿಡ್ತೇವೆ. ಕೊಬ್ಬರಿ ಎಷ್ಟು ಕೆಜಿ ಕಟ್ತೀರಣ್ಣ ಓರಿ? ಕೊಬ್ಬರಿ ಒಂದ್ ಸುಮಾರು 5-6 ಕೆಜಿ ಕಟ್ತಾವಣ್ಣ. 5-6 ಕೆಜಿ ಕಟ್ತೀರಣ್ಣ. ಹ್ಮ್. ಅಣ್ಣ ನಿಮ್ಮ ಹೆಸರಣ್ಣ? ಅಣ್ಣ ನಮ್ಮ ಹೆಸರು ಬಕೀರೇಶ್ ಅಂತಂದು. ಅಣ್ಣ ಓರಿ ಬಗ್ಗೆ ಏನ್ ಹೇಳ್ತೀರಣ್ಣ? ಅಣ್ಣ ಊರಿ ಬಗ್ಗೆ ಏನು ಹೇಳಂಗಿಲ್ಲ, ಹೇಳೋದೆಲ್ಲ ಜನ ಹೇಳ್ತಾರ. ಊರಿ ಬಗ್ಗೆ ಹಬ್ಬದ ಬಗ್ಗೆ ಮತ್ತೆ ನಾವಂತ ಕಮೆಂಟ್ ಗೊತ್ತಿಲ್ಲ, ಚೆನ್ನಾಗಿ ಹೇಳ್ತಾರೆ ಬಗ್ಗೆ. ಹಬ್ಬ ಏನು ಕನಸುಗಾರ ಅಂತಂದ್ರೆ ಒಂದು ಗೊತ್ತೈತಣ್ಣ ಊರಾಗ. ಇಡೀ ಊರಂತ ಅಂದ್ರಣ ಅವೇ ಡಿಸ್ಟಿಕ್ ಎಲ್ಲಿ ಹೋದ್ರು ಕನಸುಗಾರ ಹುಡ್ರು ಅಂತಂದು ಒಂದು ಮರ್ಯಾದೆ ಕೊಡ್ತಾರಣ್ಣ ಎಲ್ಲಿ ಹೋದ್ರು. ಅಂದ್ರೆ ಅಭಿಮಾನಿಗೆ ಏನ್ ಹೆಸರಿಂದ ಕರೀತಾರಣ್ಣ? ಅಣ್ಣ ಆಲ್ಮೋಸ್ಟ್ ಎಲ್ಲರೂ ಡಬಲ್ ಸ್ಟಾರ್ ಆಕ್ಷನ್ ಮಿನ್ ಅಂತಾರಣ್ಣ. ಆಲ್ಮೋಸ್ಟ್ ಒಬ್ರು ಡುಮ್ಮ ಅಂತ ಕರೀತಾರ. ಕನಸು ಅಂತ ಭಾಳ ಜನ ಕರೀತಾರಣ್ಣ. ಕನಸು ಅಂತಂದು ಕ್ಯಾಟ್ ಆಗಿ ಎಲ್ಲರೂ. ಹಬ್ಬದಾಗ ಹೆಂಗೈತಣ್ಣ ಓರಿ? ಅಣ್ಣ ಹಬ್ಬದ ಬಗ್ಗೆ ನಾವು ಮನೇಲಿ ಹೇಳಿ ತಪ್ಪಾಗತ್ತೆ ಅಣ್ಣ, ಅಭಿಮಾನ ಹೇಳ್ತಾರಣ್ಣ ಎಲ್ಲರೂ. ಓರಿ ಯಾವ್ದು ಅಣ್ಣ? ಫಸ್ಟ್ ಅಣ್ಣ ಅಂದ್ರೆ ಊರಿದ್ವಣ್ಣ, ಮಾಮೂಲಿ ಸಂತ ಮಾಡ್ತಾ ಊರಿದ್ವಣ್ಣ ಹಬ್ಬ ಮಾಡೋದು. ಬಟ್ ಹೆಚ್ಚನ ಬೀಸ್ಮಂತ ಒಂದು ಇತ್ತಣ್ಣ. ಇವಾಗ ತಮಿಳು ಮರ ಕೊಟ್ಟೋದ್ನ ಅದು ಒಳ್ಳೆ ಹೆಸರು ಮಾಡತಾನ ಹೋಗಿ ಟೈಮಿಂಗ್ ಹಬ್ಬದಲ್ಲಿ. ಬಟ್ ಅಣ್ಣ ಅದ್ರ ಬಿಟ್ಟು ನೆಕ್ಸ್ಟ್ ಇದೆ ಅಣ್ಣ ಕನಸುಗಾರ ಅಂತ ಒಳ್ಳೆ ಹೆಸರು ಮಾಡ್ಕೊಡ್ತಾನೆ ಮತ್ತೆ ಬಂದು. ನಿಮ್ಮ ಮನೇಲಿ ಎಷ್ಟು ವರ್ಷದಿಂದ ಅದಾವಣ್ಣ ಓರಿ? ಅಣ್ಣ ನಾವು ಇನ್ನೂ ಹುಟ್ಟಿದ್ರಣ್ಣ, ಅವಾಗಿಂದ ನಮ್ಮ ಮನೆ ಊರದವ ಅಣ್ಣ. ಬೈ ಬರ್ತೈತಣ್ಣ ಫ್ಯಾಮಿಲಿ, ಬೈ ಬರ್ತಾಣ. ನಮ್ಮ ಅಜ್ಜ ಕಾಲನ ನಮ್ಮ ಮನೇಲಿ ಬೈ ಬರ್ತಾಣ ಅಗ್ರಿಕಲ್ಚರ್ ಅವೆಲ್ಲ. ಮತ್ತೇನ್ ಹೇಳ್ತೀರಣ್ಣ ಓರಿ ಹಬ್ಬದ ಬಗ್ಗೆ? ಅಣ್ಣ ಊರಿಯ ಬಗ್ಗೆ ಹಬ್ಬದ ಬಗ್ಗೆ ಅಂದ್ರಣ್ಣ ನಾವಂತೂ ಇವತ್ತಿವರೆಗೂ ₹1 ದುಡ್ಡು ಕೊಟ್ಟು ಎಲ್ಲಿ ಬಹುಮಾನ ತಂದ್ರಣ್ಣ. ತಂದು ಇವತ್ತಿನವರೆಗೂ ಮತ್ತೆ ಇಲ್ಲೇ ಐತಣ್ಣ ಊರಿ ಮುಟ್ಟಿರ್ತೇವೆ. ನಿಯತ್ ಹಬ್ಬ ಮಾಡಿ ನಿಯತ್ತ ಪ್ರೈಸ್ ಕೊಟ್ಟಣ. ಎಲ್ಲಿ ಹೋದ್ರಣ್ಣ ತಳಗಂತ ತಂದ್ರಣ್ಣ. ಈ ವರ್ಷ ಎಲ್ಲಾ ಕಡೆ ಹೋದ್ರು ಫಸ್ಟ್ ಸೆಕೆಂಡ್ ಬಿಟ್ರೆ ಪ್ರೈಸ್ ಅಂತ ಇಲ್ಲಿ ಕಿತ್ತಿಲ್ಲ. ಅಣ್ಣ ಓರಿ ಸೇಲ್ಗಾದ್ರೆ ಕೊಡ್ತೀರಣ್ಣ? ಇಲ್ಲ ಅಣ್ಣ ಊರಿ ಕೊಡಲ್ಲಣ್ಣ. ಓರಿ ಕೊಡಲ್ಲಣ್ಣ? ಇಲ್ಲ ಅಣ್ಣ ಊರಿ ಕೊಡಲ್ಲಣ್ಣ. ಅದರ ನಿಮ್ಮ ಹೆಸರು? ನಿಂಗಪ್ಪ. ನಿಂಗಪ್ಪ ಅದರ.
ಎಷ್ಟು ವರ್ಷದಿಂದ ಹಬ್ಬ ಮಾಡಕತ್ತೀರಿ ಸರ್ ನೀವು? ನಾವು ಈಗ ಬಂದಿಂದ 2 ವರ್ಷ ಆತ್ರಿ. ಅದಕ್ಕೂ ಮೊದಲು ನಾವು ಕಮ್ತಕ್ ಹೋರಿ ತಗೊಂಬಂದ್ರು ಯಾವಾದ್ರೂ ಹಬ್ಬ ಮಾಡ್ಕೊಂಡು ಮನೆ ಹಿಂದಿನ ಹಬ್ಬ ಮಾಡ್ಕೊಂತ ಹೌದು ನೀವು ಮನ್ಯಾಗ ನೀವು ಮಿಕ್ಕಿರಿ ಹೋರಿ ಹೌದು ನಾವು ಮೇಸ್ತವ್ರಿ. ಇವ ಹೆಚ್ಚು ಕಮ್ಮಿ ನಮ್ಮ ಮಗನ ಇದು ಮಾಡವ. ಸರ್ ಮನ್ಯಾಗ ಹೋರಿ ಮನ್ಯಾಗ ಯಾರನ್ನೂ ನೆಂಬೋದಲ್ರಿ ಅದು. ನಾವು ಈಗ ಹೆಂಗ್ ಇಟ್ಕೊಂಡ್ಕಂದವೆ ದೂರ ನಿಂತ್ಕೊಂಡ ಮೇವ್ ಹಾಕೋದು. ಅಂದ್ರೆ ಯಾರನ್ನ ನಂಬಲ್ಲ ಹೌದೌದು ಹೊರಗೆ ಹೋದಲ್ಲಿ ಆದ್ರೂ ಅಷ್ಟ ಅದು. ಹಬ್ಬಕ್ಕೆ ನೀವು ಹೋಗ್ತೀರಿ ಹೋರಿ ಕೊಟ್ಟ ಹೋಗ್ಬೋದು ಹೆಂಗ್ ಮಾಡ್ತಿದ್ದ ಸರ್ ಹೋರಿ ನಿಮ್ದು? ಮಸ್ತ್ ಹಬ್ಬ ಮಾಡ್ಬೇಕು, ಚಲೋ ಮಾಡ್ಬೇಕು. ಅಂದ್ರೆ ಇಲ್ಲಿ ಹೋರಿ ಕಟ್ಟಿದ್ರಲ್ಲ ಆ ಹೋರಿ ಹೆಂಗ್ ಹಬ್ಬ ಮಾಡ್ತೀರಿ? ಅಂದ್ರೆ ಆ ಹೋರಿ ದೊಡ್ಡ ಹೋರಿ ಹಬ್ಬನ ಬೇರೆ ಇದ್ರದ ಬೇರೆ. ಇದು ಯಕ್ಷನ ಮಾಡ್ಬೇಕ್ರಿ. ಸರ್ ಹೋರಿ ಏನೇನ್ ಮೇಯ್ತೀರಿ ಮನ್ಯಾಗ? ನಾವು ತತ್ತಿ ಹಾಲು ಪುಡಿ ಹಾಕ್ತವ್ರಿ. ತತ್ತಿ ಹಾಕ್ತೀವಿ, ಹಾಕ್ತೀವಿ. ಫುಡ್ ತರ್ತೇವೆ ತೊಲ್ಸೋಲದ ಫುಡ್ ತರ್ತೇವೆ. ಮನ್ಯಾಗ ಹೆಂಗ್ ಬೇಕಾದ್ರೆ ಹೊಟ್ಟು ತೊಲ್ಸೋಲದ ಐತಿ. ನೀವು ಹೋರಿ ಬಗ್ಗೆ ಏನ್ ಹೇಳ್ತೀರ ಸರ್? ಏನ್ ಮಾಡ್ತದ್ರಿ ನಾವು ಈಗ ಜೋಪಾನ ಮಾಡ್ರ ನಾವ್ರಿ. ನಾವು ಜೋಪಾನ ಮಾಡೋದ. ಮತ್ತೆ ಈಗ ಮನ್ಯಾಗ ಎಲ್ಲಿದ್ರು ಹೊರಗಂತ್ರ ಬಿಡೋದಲ್ಲ ಅದನ್ನ. ಜಳಕ ಮಾಡಕ್ ಅಟ್ಟ ಹೊರಗೆ ಬಿಡೋದ ಅದನ್ನ. ಎಲ್ಲಾರು ವಾಕ್ ಹೋದಾಗ ಅಷ್ಟ. ಈಗೆಲ್ಲ ಹಬ್ಬಕ್ಕೆ ಹೋದಂದ್ರೆ ಹಿಂದ್ಬಿಟ್ಟು ನಾವು ಹಬ್ಬಕ್ಕೆ ಹೋಗಿರ್ತೀವಿ. ಮನಿ ಮಗಕ್ಕಿಂತ ಜಪಾನ ಮಾಡಿ ಹೆಚ್ಚ ಜಪಾನ ಮಾಡ್ತೇವೆ. ನಮ್ಮ ಹೆಣ್ಮಕ್ಳು ಆತು ನಾವು ಆತು ಹೆಚ್ಚು ನಮ್ ಜಪಾನ ಮಾಡೋದ್ರ ನಮ್ಮ ಹೆಣ್ಮಕ್ಳ್ರಿ ಮನ್ಯಾಗ. ಅವ್ರದ್ದು ಎಕರೆಕೆ ಭಾಳ ಇರ್ತದೆ. ನಮ್ಮ ತಮ್ಮಾರು ಇರ್ತಾರ, ನಮ್ಮ ತಮ್ಮ ಹೆಂಡ್ರು ಇರ್ತಾರ ಮನ್ಯಾಗ. ಅವ್ರ ಜಪಾನ ಮಾಡೋದು. ನಾವು ಇನ್ನೂ ಎಲ್ಲಾರು ಹೊರಗೆ ಹೋಗಿರ್ತೇವಿ. ನೀವು ಹೋರಿ ಬಗ್ಗೆ ಮಾಹಿತಿ ಹೇಳ್ತೀರಾ? ಧನ್ಯವಾದಗಳು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ ಅಣ್ಣ. ನೀವು ಈ ಹೋರಿ ಅಭಿಮಾನಿ ಯಾವಾಗ ಬಂದಾರ? ಈ ಹೋರಿ ತಂದ ನಾವು ಈ ಹೋರಿ ಯಾವಾಗ ನಮ್ಮ ಊರಿಗೆ ಬಂದ ನೋಡು ಮೊದ್ಲಿಂದ್ರ ಅವಾಗಿಂದ್ರ ಹೋರಿ ಅಭಿಮಾನಿ ಅಣ್ಣ ನಾವು. ಯಾವಾಗ ದೊಡ್ಡ ಹೆಸರು ಸಂಬಂಧಪಟ್ಟ ಹೋರಿ ಇಲ್ಲ ಅಣ್ಣ, ನಮ್ಮ ಊರಿಗೆ ಬಂದ್ಮೇಲೆ ನಾವು ದೊಡ್ಡ ಹೆಸರು ಮಾಡಿವಣ. ಮೊದ್ಲಕ್ಕೆ ಅಲ್ಲಿದ್ದಾಗ ಅಷ್ಟು ಹೆಸರು ಮಾಡಿದ್ದಿಲ್ಲ. ನಮ್ಮ ಊರಿಗೆ ತಂದ್ಮೇಲೆ ನಾವು ಪ್ರತಿಯೊಂದು ಹಬ್ಬಕ್ಕಿಂತ ಹೆಂಗ್ ಓದಿವಣ ಹಂಗ ಅಭಿಮಾನಿ ಗಳಿಸೋಣ ನಾವು. ನಿಯತ್ತಿಂದ್ರ ಹಬ್ಬ ಮಾಡ್ತಿರ್ತೇವಣ. ನಿಯತ್ತಿನ ಸರ್ದಾರ ಅಂತಾನೆ ಹೆಸರಾಗೈತಿ ಅಣ್ಣ. ನಮ್ ಬಡವ್ರ ಬಂಗಾರ ಇದ್ದಂಗ ನಾವು ಚಂದಾಗಿ ನಿಯತ್ತಾಗಿ ಹಬ್ಬ ಮಾಡಿ ತೋರಿಸ್ತೇವಣ ಯಾವತ್ತಿದ್ರ. ಮತ್ತ ಇದು ಹಬ್ಬ ಅಂದ್ರ ಅಣ್ಣ ಒಂದ್ ಹಬ್ಬ ಒಂದೊಂದ್ ತರ ಹಬ್ಬ ಮಾಡೋಣ. ಅದ್ರ ಮನಸ್ಸಿಗೆ ಹೆಂಗ್ ಬರ್ತೋ ಹಂಗ ಹಬ್ಬ ಮಾಡ್ತೈತಣ. ಯಾವತ್ತಿದ್ರ ಬರೀ ಆಕ್ಷನ್ ಬರ್ತೈತಿ, ಸ್ಪೀಡ್ ಬರ್ತೈತಿ ಅಂತ ಹಂಗಿಲ್ಲ ಅಣ್ಣ. ಯಾರು ಯಾವಾಗ ಹೆಂಗ್ ಬರ್ತೈತಿ ಅನ್ನೋ ಗೊತ್ತಿಲ್ಲ ನಮ್ಗ ಗೊತ್ತಲ್ಲ. ಆ ತರ ಹಬ್ಬ ಮಾಡ್ತಾನ ಇದು. ಇದ್ರ ಒಂಥರ ಇದು ಹೆಂಗಂದ್ರ ನಮ್ಮ ಮನಿ ಮಗ ಇದ್ದಂಗ. ನಮ್ಮ ಊರಿನ ಹೆಮ್ಮೆ ತಂದು ಕೊಟ್ಟದಣ್ಣ. ನಮ್ಮ ಉಪ್ಪುಣಿಸಿ ಅಂದ್ರ ಎಲ್ಲಿ ಹೆಸರು ಇದ್ದಣ್ಣ, ನಮ್ಮ ಊರ ಹೆಸರು ತಂದು ಕೊಟ್ಟತಿ. ಅದಣ್ಣ ನಮ್ಮ ಹೆಮ್ಮೆ ಒಟ್ಟ. ನಮ್ಮ ಊರಿ ಅಂದ್ರ ನಮ್ಮ ಹೆಮ್ಮೆ ಅಣ್ಣ. ಅಣ್ಣ SR ಹೋರಿ ಹಬ್ಬ ಈ 27 ಅಣ್ಣ ಗ್ರಾಮೀಣ ಕ್ರೀಡೆಯಾಗಿ ಹೋರಿ ಹಬ್ಬ ನಡೆಸೋದಣ್ಣ. ಬಹಳ ಚಂದಾಗಿ ಮುಂದುವರ್ಸ್ಕೊಂತ ಹೊಂಟ್ರಣ್ಣ. ಇವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ನಿಮಗೆ ಧನ್ಯವಾದಗಳು.